ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಮತ್ತು ಆದರ್ಶಗಳು ಇಡೀ ವಿಶ್ವಕ್ಕೆ ಮಾದರಿ. ಶಾಸಕ ಎಂಆರ್ ಮಂಜುನಾಥ್ ಅವರ ಹೇಳಿಕೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಣೆ. ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಚರಣೆ. ಹಾನೂರು ಪಟ್ಟಣದ ಆರ್ಎಂಸಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೆರವಣಿಗೆಗೆ ಹಾನೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಎಂಆರ್ ಮಂಜುನಾಥ್ ಅವರು ಹಾಗೂ ಅಶೋಕ್ ಆರಾಮ ಬುದ್ಧ ವಿಹಾರದ ಪೂಜ್ಯ ಬಿಕ್ಕುಗಳು ಆದ ದಂಬತಿಸ ಬಂತೇಜಿ ಅವರಿಂದ ಚಾಲನೆ ಕೊಡಲಾಗಿದೆ. ನಂತರ ಆರ್ಎಂಸಿಯಿಂದ ಹಾನೂರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೆರವಣಿಗೆಯನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಾನೂರು ಪಟ್ಟಣದ ಯಜಮಾನರು, ಗ್ರಾಮಸ್ಥರು, ಯುವಕರು, ಮುಖಂಡರುಗಳು ಹಾಗೂ ಗಣ್ಯ ವ್ಯಕ್ತಿಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಮೆರವಣಿಗೆಯ ಸಂದರ್ಭದಲ್ಲಿ ನಾನಾ ರೀತಿಯ ವಾದ್ಯ, ತಮಟೆ ಹಾಗೂ ಟಿಬೆಟಿಯನ್ ಮಕ್ಕಳಿಂದ ನೃತ್ಯ ಮಾಡಲಾಗಿದೆ ಹಾಗೂ ಹಾನೂರು ಪಟ್ಟಣದ ಯುವಕರು ಕುಣಿಯೋದ್ರ ಮುಖೇನ ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ. ಮೆರುಗು ಕೊಟ್ಟಿದ್ದಾರೆ. ಮೆರವಣಿಗೆ ನಂತರ ಹಾನೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆ ಕಾರ್ಯಕ್ರಮ ಪ್ರಾರಂಭಗೊಂಡ ನಂತರ ದೀಪ ಬೆಳಗೋದ್ರ ಮೂಲಕ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ ಅವರು, ಡಿವೈಎಸ್ಪಿ ಆದ ಮಹಾನಂದ್ ರವರು ಹಾಗೂ ಹಾನೂರು ತಾಲೂಕಿನ ತಹಸೀಲ್ದಾರ್ ಆದ ವೈಕೆ ಗುರುಪ್ರಸಾದ್ ರವರು ಪುಷ್ಪಾರ್ಚನೆ ಮಾಡುವುದರ ಮುಖೇನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಪ್ರಾಂಶುಪಾಲರು ಆದ ದೇವರಾಜ್ ರವರು ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ತಿಳಿಸಿದರು. ನಂತರ ಡಿವೈಎಸ್ಪಿ ಆದ ಮಹಾನಂದರ್ ಅವರು ಮಾತನಾಡಿ ಅಂಬೇಡ್ಕರ್ ಅವರ ತತ್ವ ಮತ್ತು ಆದರ್ಶವನ್ನು ಪ್ರತಿಯೊಬ್ಬರು ಪಾಲಿಸಬೇಕು ಅಂತ ತಿಳಿಸಿದರು. ನಂತರ ಅಧ್ಯಕ್ಷತೆಯನ್ನು ವಹಿಸಿದ ಹಾನೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಎಂಆರ್ ಮಂಜುನಾಥ್ ರವರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ಹಾನೂರು ಕ್ಷೇತ್ರದ ಜನತೆಗೆ ಸಾಮಾಜಿಕ ನ್ಯಾಯ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಶಾಸಕರು ಆದ ಎಂಆರ್ ಮಂಜುನಾಥ್ ರವರು ತಿಳಿಸಿದ್ದಾರೆ. ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದಿಂದಲೇ ನಾನು ಶಾಸಕನಾಗಿ ಆಯ್ಕೆಯಾಗಲು ಸಾಧ್ಯವಾಗಿದೆ ಎಂದಿದ್ದಾರೆ. ಹಾಗೂ ಹಾನೂರು ಪಟ್ಟಣದಲ್ಲಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನವನ್ನ ಮೇಲ್ದರ್ಜೆಗೆ ಏರಿಸಲು ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತೀನಿ ಹಾಗೂ ಹಾನೂರು ಪಟ್ಟಣದ ಹಲವಾರು ಸಮಸ್ಯೆಗಳಿದ್ದು ಹಂತ ಹಂತವಾಗಿ ಪರಿಶೀಲಿಸುತ್ತೀನಿ ಎಂದಿದ್ದಾರೆ. ಹಾಗೂ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನವನ್ನ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಹಾನೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಎಂಆರ್ ಮಂಜುನಾಥ್, ಅಶೋಕ್ ಆರಾಮ ಬುದ್ಧ ವಿಹಾರದ ಪೂಜ್ಯ ಬಿಕ್ಕುಗಳು ಆದ ದಂಬತಿಸ ಬಂತೇಜಿ ಅವರು ಹಾಗೂ ಪೂಜ್ಯ ಗುಣರತ್ಪಿತ ಬಂತೇಜಿ ಅವರು, ಡಿವೈಎಸ್ಪಿ ಆದ ಮಹಾನಂದ್ ರವರು, ಹಾನೂರು ತಾಲೂಕು ತಹಸೀಲ್ದಾರ್ ಆದ ವೈಕೆ ಗುರುಪ್ರಸಾದ್ ರವರು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮುಮ್ತಾಜ್ ಬಾನು ಅವರು, ಬಿಇಒ ಗುರುಲಿಂಗಯ್ಯ ಅವರು, ಪ್ರಾಂಶುಪಾಲರು ಆದ ದೇವರಾಜ್ ರವರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಪಟ್ಟಣದ ಮುಖಂಡರುಗಳು ಹಾಜರಿದ್ದರು. ಮಹದೇಶ್ ಎಂ, ಹಾನೂರು. ಎಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದು ಅಂತ ಒಂದು ವಿಚಾರನ ಇವತ್ತು ನಾವೆಲ್ಲ ಇನ್ನಷ್ಟು ಅರ್ಥಕೊಂಡು ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೊಳ್ಳುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಬಹುಶಃ ದಿನೇ ದಿನೇ ಚಂದ್ರಪ್ಪನವ್ರು ಹೇಳಿದಾಗೆ ಬಾಬಾ ಸಾಹೇಬರು ಸತ್ಯನ ಇನ್ನೂ ಬಹುಶಃ ಪ್ರಪಂಚ ಇರೋ ತನಕ ಅದಿರುತ್ತೆ. ಬಟ್ ಆದರೆ ಅದನ್ನು ಎಷ್ಟು ಬೇಗ ನಾವೆಲ್ಲರೂ ಅದನ್ನ ಅಳವಡಿಸ್ಕೊಳ್ತೀವಿ ಅನ್ನೋದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಬಹುಶಃ ನೀವೆಲ್ಲ ಬಂದು ಇವತ್ತಿನ ಜಯಂತಿ ಆಚರಣೆ ಮಾಡಿ ಹೋಗುವಂಥದ್ದಲ್ಲ, ಅವ್ರ ಬಗ್ಗೆ ಇನ್ನಷ್ಟು ಹೆಚ್ಚು ತಿಳ್ಕೊಂಡಾಗ ಮಾತ್ರ ನಿಮಗೆ ನೀವು, ನಮಗೆ ನಾವು ಇವತ್ತು ಏನು ಪ್ರಜಾಪ್ರಭುತ್ವದಲ್ಲಿ ನಾವು ಈ ಒಂದು ದೇಶಕ್ಕೆ ಮತ್ತೆ ನಾವು ನಮಗೆ ಬದುಕಟ್ಕೊಳ್ಳಲಿಕ್ಕೆ ದಿಕ್ಕನ್ನ ಬದಲಾಯಿಸಿದ ಶಕ್ತಿ ಈ ಸಮುದಾಯಕ್ಕೂ ಇದೆ ಅಂತ ಹೇಳಿ ತೋರಿಸ್ಕೊಟ್ಟದ್ದು ಹಾನೂರು ವಿಧಾನಸಭಾ ಕ್ಷೇತ್ರ. ನಾನು ಆ ವೇದಿಕೆ ಹೇಳಿದೆ, ಯಾವುದೇ ರಾಜಕಾರಣಿ ಆಗ್ಬೋದು, ಯಾವುದೇ ಅಧಿಕಾರಿ ಆಗ್ಬೋದು, ಯಾವುದೇ ಮುಖಂಡರಾಗ್ಬೋದು, ಒಂದು ಸಮಾಜನ ಕಟ್ಟೋಕೆ ಸಹಾಯ ಮಾಡಬೇಕು ಹೊರತು ಸಮಾಜನ ಒಡೆಯಕ್ಕೆ ಸಹಾಯ ಮಾಡಬಾರ್ದು ಅಂತ. ನಾನು ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಅನುಭವಿಸಿದ್ರೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಬಹಳವಾಗಿ ನೀವು ಒಳ ಮೀಸಲಾತಿ ಬಗ್ಗೆ ಎಲ್ಲ ತಿಳ್ಕೊತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ನಾನು ಅನೇಕ ಕಡೆ ಕೆಲಸ ಮಾಡ್ಲಿಕ್ಕೆ ಹೋದಾಗ ಅನೇಕ ಮುಖಂಡರುಗಳಿಗಾಗ್ಲಿ ಅಥವಾ ನಾನು ಓದಂತ ಜಾಗಗಳಲ್ಲಿ ನನ್ನ ಹೆಸರಿಂದ ಅವ್ರು ಗುರ್ತಿಡಕ್ಕಾಗಲ್ಲ. ಹೆಸರಿಂದ ಇದು ಯಾರು ಏನು ಅಂತ ಗೊತ್ತಾಗಲ್ಲ, ಏನೋ ಒಂದು ಕಾತರ. ಅದರಲ್ಲೂ ಒಬ್ರು ಧೈರ್ಯ ಮಾಡಿ ಬಂದು, ಸರ್ ನೀವು ಲೆಫ್ಟಾ ರೈಟಾ ಅಂದ್ರು. ನಾನು